ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ನಮ್ಮ ಧ್ಯಾನಕ್ಕಾಗಿ ಯೆಶಾಯನ ಪ್ರವಾದನೆಗಂತ 47ನೇ ಅಧ್ಯಾಯ ಮೊದಲನೆಯ 9 ವಚನಗಳನ್ನು ಓದುತ್ತೇನೆ. ಯುವತಿಯೇ ಬಾಬೇಲ್ ಪುರಿಯೇ, ಕೆಳಕ್ಕಿಳಿದು ಧೂಳಲ್ಲಿ ಕೂತುಕೋ. ಕಸ್ದೀಯ ನಗರಿಯೇ, ಸಿಂಹಾಸನ ರಹಿತಳಾಗಿ ನೆಲದ ಮೇಲೆ ಕುಕ್ಕರಿಸು. ನೀನು ಇನ್ನು ಕೋಮಲೆ ಸುಕುಮಾರಿ ಎಂದು ಎಣಿಸಿಕೊಳ್ಳೆ. ಬೀಸುವ ಕಲ್ಲನ್ನು ಹಿಡಿದು ಹಿಟ್ಟು ಬೀಸು. ಮುಸುಕನ್ನು ತೆಗೆದುಹಾಕಿ ಈಜಾಡುವ ನರಿಗೆಯನ್ನು ಹರಿದುಬಿಟ್ಟು ಬೆತ್ತಲೆ ಕಾಲಾಗಿ ಹೊಳೆಗಳನ್ನು ದಾಟಿ ಹೋಗು. ನಿನ್ನ ಮಾನವು ಬಯಲಿಗೆ ಬಿದ್ದು ನೀನು ನಾಚಿಕೆಗೀಡಾಗುವಿ. ನಾನು ಯಾರನ್ನೂ ಕರುಣಿಸದೆ ಮುಯ್ಯಿ ತೀರಿಸುವೆನು. ನಮ್ಮ ವಿಮೋಚಕನಿಗೆ ಸೇನಾಧೀಶ್ವರನಾದ ಯೆಹೋವನೆಂಬ ನಾಮಧೇಯ. ಆತನೇ ಇಸ್ರಾಯೇಲ್ಯರ ಸದಮಲ ಸ್ವಾಮಿ. ಕಸ್ದೀಯರ ನಗರಿಯೇ, ಮೌನವಾಗಿ ಕೂತುಕೋ, ಕತ್ತಲೆಯೊಳಗೆ ಹೋಗು. ಇನ್ನು ನೀನು ರಾಷ್ಟ್ರಗಳ ರಾಣಿ ಎನಿಸಿಕೊಳ್ಳೆ. ನಾನು ನನ್ನ ಜನರ ಮೇಲೆ ರೋಷಗೊಂಡು ಅವರನ್ನು ನಿನ್ನ ಕೈವಶ ಮಾಡಿ ನನ್ನ ಸ್ವಾಸ್ಥ್ಯವನ್ನು ಹೊಲೆಗೆಡಿಸಿದೆನು. ನೀನು ಅವರನ್ನೂ ಹೇಗೂ ಕರುಣಿಸದೆ ಮುದುಕರ ಮೇಲೆಯೂ ಬಹುಭಾರವಾದ ನೊಗವನ್ನು ಹೊರಿಸಿದಿ. ನಾನು ಶಾಶ್ವತವಾದ ರಾಣಿ ಎಂದು ನೀನು ಅಂದುಕೊಂಡು ಅವರ ಹಿಂಸೆಗಳನ್ನು ಮನಸ್ಸಿಗೆ ತಾರದೆ ಅವುಗಳಿಂದ ನಿನಗಾಗುವ ಪರಿಣಾಮವನ್ನು ನೆನೆಸಿಕೊಳ್ಳಲಿಲ್ಲ. ನಾನೇ ಇರುವವಳು, ನನ್ನ ಹೊರತು ಇನ್ನೂ ಯಾರೂ ಇಲ್ಲ. ನಾನು ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ, ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಂಡವಳೇ, ಭೋಗಾಸಕ್ತಳೇ, ನೆಮ್ಮದಿಯಾಗಿ ನೆಲೆಗೊಂಡಿರುವವಳೇ, ಈಗ ಇದನ್ನು ಕೇಳು. ಒಂದೇ ದಿನದೊಳಗೆ, ಒಂದು ಕ್ಷಣದಲ್ಲಿ ಪುತ್ರ ಶೋಕ, ವೈಧವ್ಯ ಇವೆರಡೂ ನಿನಗುಂಟಾಗುವವು. ನೀನು ಎಷ್ಟು ಮಾಟ ಮಾಡಿದರೂ, ಎಷ್ಟೇ ಮಂತ್ರಗಳನ್ನು ನಡೆಸಿದರೂ ಇವುಗಳನ್ನು ಸಂಪೂರ್ಣವಾಗಿ ಅನುಭವಿಸುವಿ. ಬಾಬೇಲ್ ರಾಷ್ಟ್ರದ ವಿಪುಲವಾದ ಪರಿಸ್ಥಿತಿ, ಅದಕ್ಕಾದ ಆಪತ್ತಿನ ಸಂಭಾವನೆಗಳು ಯಾವುವು? ಓದಲ್ಪಟ್ಟ ಭಾಗವು ಒಂದು ಪದ್ಯವಾಗಿದೆ, ಒಂದು ಗೀತೆ. ಈ ಒಂದು ಪದ್ಯದಲ್ಲಿ 3 ವಚನಗಳಿವೆ. ಒಂದೊಂದು ವಚನಕ್ಕೂ 2 ಭಾಗಗಳು. ಮೊದಲನೇ 4 ವಚನಗಳಲ್ಲಿ ಕೆಲವು ಬಹಳ ಕಠಿಣವಾದ ತುರ್ತು ಪರಿಸ್ಥಿತಿಯ ವಾಕ್ಯಗಳನ್ನು ಉಪಯೋಗಿಸ್ತಾನೆ ಪ್ರವಾದಿ. ಬಾಬೇಲನ್ನು ಉನ್ನತ ಸ್ಥಾನದಿಂದ ಕೆಳಗಿಳಿಸಿದ ಚಿತ್ರವನ್ನು ವರ್ಣಿಸ್ತಾನೆ. ಕೆಳಕ್ಕಿಳಿದು ಧೂಳಲ್ಲಿ ಕೂತುಕೋ, ಸಿಂಹಾಸನ ರಹಿತಳೆ ನೆಲದ ಮೇಲೆ ಕುಕ್ಕರಿಸು, ಬೀಸುವ ಕಲ್ಲು ಹಿಡಿದು ಹಿಟ್ಟು ಬೀಸು, ಮುಸುಕನ್ನು ತೆಗೆ, ನೆರೆಗೆಯನ್ನು ಹರೆ, ಬೆತ್ತಲೆ ಕಾಲಾಗಿ ಹೊಳೆಗಳನ್ನು ದಾಟು. ಉನ್ನತವಾದ ಸ್ಥಾನದಿಂದ ಕೇವಲ ಒಂದು ಧೂಳಿನ ನೆಲದ ಮೇಲೆ ಕೂತು ಮನೆಯಲ್ಲಿ ಕೆಲಸ ಮಾಡುವ ಒಂದು ಹೆಣ್ಣು ಮಗಳಿಗೆ ಹೋಲಿಕೆ. ಅಷ್ಟಲ್ಲದೆ ಕಡೆಯದಾಗಿ 5ನೇ ವಚನದಲ್ಲಿ ಮೌನವಾಗಿ ಕೂತುಕೋ, ಕತ್ತಲೆಗೆ ಹೋಗು. ಇದು ಒಂದು ಶಿಖರ, ಒಂದು ತುದಿ. ಈ ಒಂದು ಕಠಿಣವಾದ ವಾಕ್ಯಗಳ ತುದಿ. ಸರ್ವಸಂಪನ್ನವಾದಂಥ ಬಾಬಿಲೋನ್, ಕಸ್ದೀಯರ ದೇಶಕ್ಕೆ ಬಂದಂಥ ಪರಿಸ್ಥಿತಿ. ಭದ್ರತೆ ವಿಪುಲವಾದರೆ ಆಪತ್ತಿನ ಸಂಭವ ಆಗ್ತದೆ. ಕಾಪಾಡುವಿಕೆ, ಭದ್ರತೆ ವಿಪುಲವಾದರೆ ನಮಗೆ ಅನಾಹುತ, ಆಪತ್ತು ಶೀಘ್ರವಾಗಿ ಬರುವುದು. ವೆನ್ ಸೆಕ್ಯೂರಿಟಿ ಕೊಲ್ಯಾಪ್ಸಸ್, calamity impends. That's what happened to Babylon, a self-sufficient nation, a nation which was brought down from the throne to the dust of the ground. Its security collapsed. Calamity was at hand. ಈ ಕವನ 8ನೇ ಮತ್ತು 9ನೇ ವಚನದಲ್ಲಿ
ಬಾಬೇಲಿಗಾದಂಥ ಒಂದು ತುದಿ ನೋಟ, ಒಂದು ಶಿಖರದ ನೋಟ ತರುವಂಥದ್ದಾಗಿದೆ. 8ನೇ ವಚನದಲ್ಲಿ ಹೀಗೆ ಓದ್ತೇವೆ, ನಾನೇ ಇರುವವಳು, ನನ್ನ ಹೊರತು ಇನ್ನೂ ಯಾರೂ ಇಲ್ಲ. ನಾನು ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ, ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಳ್ಳುವವಳೇ. ರಾಷ್ಟ್ರಗಳು, ವ್ಯಕ್ತಿಗಳು ತಾವು ಬಲಾಢ್ಯರು, ತಾವು ಆರಿಸಿಕೊಳ್ಳಲ್ಪಟ್ಟವರು, ಆದುಕೊಳ್ಳಲ್ಪಟ್ಟವರು, ಕರೆಯಲ್ಪಟ್ಟವರೆಂಬುದಾಗಿ ಚುನಾಯಿಸಿಕೊಂಡು ಬಂದಂಥ ವ್ಯಕ್ತಿಗಳೆಂಬುದಾಗಿ ಈ ಒಂದು ಪ್ರವೃತ್ತಿಯಿಂದ ನಮಗೆ ಯಾವ ಆಪತ್ತಾಗಲಿ, ಯಾವ ತೊಡಕಾಗಲಿ, ಯಾವ ಹಾನಿಯಾಗಲಿ, ನಷ್ಟವಾಗಲಿ ಬರುವುದಿಲ್ಲ ಎಂಬ ಪ್ರವೃತ್ತಿ, ಟೆಂಡೆನ್ಸಿ ಇರ್ತದೆ. Strong nations and strong individuals, because they are chosen, because they are elected, because they are promoted, they have a tendency to believe that no ill or no harm, no calamity can come to them. ಇಂಥ ಭ್ರಮೆಯುಳ್ಳವರು, ಇಂಥ ಖಚಿತವಾದ ನೋಟವುಳ್ಳವರು ಇದ್ದಾರೆಂಬುದು ಏನು ಆಶ್ಚರ್ಯವಲ್ಲ. ಅನೇಕರಿದ್ದಾರೆ, ನಾವು ನೋಡಿದ್ದೇವೆ. ವ್ಯಕ್ತಿಗಳು ಮಾತ್ರವಲ್ಲ, ರಾಷ್ಟ್ರಗಳು. ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ ನಮಗೇನಾಗುವುದಿಲ್ಲ. Such nations and such individuals have thought themselves that they are exempt from the common doom. ಎಲ್ಲ ರಾಷ್ಟ್ರಗಳ ಮೇಲೆ, ಎಲ್ಲ ವ್ಯಕ್ತಿಗಳ ಮೇಲೆ ದೇವರ ನ್ಯಾಯ ತೀರ್ಪು ಬರುವುದು ಖಚಿತ ಎಂಬ ನಂಬಿಕೆ ಎಲ್ಲರಿಗೂ ಇಲ್ಲ. ಬಲಾಢ್ಯರ ಮೇಲೆ ಭಯಂಕರ ತೀರ್ಪು. ಗ್ರೇಟರ್ ದ ಪವರ್, ಹೈಯರ್ ದ ಕೆಲಾಮಿಟಿ. ಯಾರು ನೆನೆಸ್ತಾರೆ? ನಮಗೆ ತಾತ್ಸಾರ, ನಮಗೆ ಉದಾಸೀನತೆ, ಅಸಡ್ಡೆ ಇತ್ಯಾದಿಗಳು. 8ನೇ ವಚನ, ನಾನೇ ಇರುವವಳು, ನನ್ನ ಹೊರತು ಯಾರೂ ಇಲ್ಲ. ಸ್ವಯಂ, I am the queen, there is none besides me, said Babylon. ತಾತ್ಸಾರ, ಉದಾಸೀನತೆ, ಅಸಡ್ಡೆ ಇತ್ಯಾದಿ ಸುಖಬೋಧಗಳೊಂದಿಗೆ ಕೈ ಮಿಲಾಯಿಸಿದಂತೆ. ಕೇರ್ಲೆಸ್ನೆಸ್ ಅಂಡ್ ಲವ್ ಆಫ್ ಪ್ಲೆಷರ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಉದಾಸೀನತೆ, ಅಸಡ್ಡೆ ಮತ್ತು ಸುಖಬೋಧದೊಂದಿಗೆ ಒಟ್ಟಾಗಿ ಹೋಗುವಂಥದ್ದು ಇದು ಸಹಜ. ನಾನೇ, ನನ್ನ ಹೊರತು ಯಾರೂ ಇಲ್ಲ. ಹೆಮ್ಮೆ, ಹೆಚ್ಚಳಿಕೆ. ನಮ್ಮ ಹೆಮ್ಮೆ ಎಲ್ಲಿದೆ ಇಂದು? ನಮ್ಮ ಹೆಚ್ಚಳಿಕೆ ಯಾರಲ್ಲಿದೆ ಇಂದು? ಯಾವುದರಲ್ಲಿದೆ? ಪೌಲನಂದ ಫಿಲಿಪ್ಪಿ ಪತ್ರಿಕೆಯಲ್ಲಿ 1:21 ಬದುಕುವುದೆಂದರೆ ಕ್ರಿಸ್ತನೇ. To me to live is Christ, said Paul. In whom do we have our security? In whom do we have our praise? To die is gain. ಸಾಯುವುದೆಂದರೆ ಲಾಭ ಅಂದ. ಬಾಬೆಲಿಗೆ ಇಂಥ ಒಂದು ಹೆಮ್ಮೆ, ಇಂಥ ಒಂದು ಘಮಂಡತೆ ಇದ್ದಂಥ ರಾಷ್ಟ್ರಕ್ಕೆ 2 ಹಾನಿಗಳು ಬಂದವು, 2 ಅನಾಹುತಗಳಾದವು. ಮೊದಲನೇದಾಗಿ 8ನೇ ವಚನದ ಮಧ್ಯಭಾಗ, ಪುತ್ರ ಶೋಕವನ್ನು ಅನುಭವಿಸುವುದಿಲ್ಲ ಅಂದುಕೊಂಡವಳೇ. ಒಂದೇ ದಿನದೊಳಗೆ 9ನೇ ವಚನ, ಪುತ್ರ ಶೋಕ ನಿನಗೆ ಬಂತು. ಮತ್ತು 8ನೇ ವಚನದ ಕಡೆ ಭಾಗ,
ವಿಧವೆಯಾಗಿ ಕೂತುಕೊಳ್ಳುವುದಿಲ್ಲ. 9ನೇ ವಚನ, ಒಂದೇ ದಿನದೊಳಗೆ ಒಂದೇ ಕ್ಷಣದಲ್ಲಿ ವಿಧವೆಯಾದಳು. Babylon thought that she is not susceptible for widowhood and childlessness. In a day, in a moment, both these calamities overtook her. ಬಾಬೆಲಿಗಾದ ಅನಾಹುತಗಳು, ಪುತ್ರ ಶೋಕ, ಮಕ್ಕಳಿಲ್ಲದಿರುವಿಕೆ, ವೈಧವ್ಯ, ವಿಧವೆ, ಗಂಡನಿಲ್ಲದಿರುವಿಕೆ, ಈ ಸ್ಥಿತಿಯನ್ನು ಬಾಬೆಲ್ ಎದುರು ನೋಡಿರಲಿಲ್ಲ, ನಿರೀಕ್ಷಿಸಿರಲಿಲ್ಲ. ಆದಾಗ್ಯೂ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಎದುರು ನೋಡದಂಥ, ನೆನೆಸದಂಥ ಅನೇಕ ಘಟನೆಗಳು ಬರುವುದು ಸಹಜ. ಅಯ್ಯೋ, ನಾನು ನೆನೆಸಿರಲಿಲ್ಲ ಹೀಗಾಗ್ತದೆ ಎಂಬುದಾಗಿ. ದೇವರು ನನಗೆ ಇಂಥ ಒಂದು ಪರಿಸ್ಥಿತಿಯನ್ನು ಯಾಕೆ ಕೊಟ್ಟ? ಬಾಬೇಲಿಗಾದಂಥ ಒಂದು ತೀರ್ಪು ನಿಮಗೂ ನನಗೂ ಬರಲಿಕ್ಕೆ ಸಾಧ್ಯವಿದೆ. ಯಾಕೆಂತಂದರೆ ಇರಬೇಕಾದಂಥ ನಂಬಿಕೆ ಇಲ್ಲ, ಇರಬೇಕಾದಂಥ ನಮ್ರತೆ ಇಲ್ಲ, ನಡತೆ ಇಲ್ಲ, ನಮ್ಮಲ್ಲಿ ಅಹಂಕಾರ, ನಮ್ಮಲ್ಲಿ ಅಧಿಕಾರದ ಶಕ್ತಿಯ ದುರುಪಯೋಗ ಇರುವುದರಿಂದ ಬಾಬೇಲಿಗೆ ಬಂದಂಥ ಪರಿಸ್ಥಿತಿ ಬರಲಿಕ್ಕೆ ಸಾಕು. ಎಲ್ಲ ಭದ್ರತೆಯು ವಿಫಲವಾಯಿತು. ನಾನೇ ಎಂಬುದಾಗಿ ಹೇಳಿದಂಥ ಬಾಬೇಲ್, ನನ್ನ ಹೊರತು ಯಾರೂ ಇಲ್ಲ, ನನ್ನನ್ನು ಯಾರೂ ಅಲ್ಲಾಡಿಸುವವರು, ಅಡಿಮೇಲು ಮಾಡುವವರು ಯಾರೆಂಬುದಾಗಿ ಹೇಳಿದಂಥ ಬಾಬೇಲಿಗೆ ಬಂದ ಪರಿಸ್ಥಿತಿ. ಸೆಕ್ಯೂರಿಟಿ ಇಸ್ ಬ್ರೋಕನ್, ಕ್ಯಾಲಾಮಿಟಿ ಇಸ್ ದ ಡೋರ್. ನಮ್ಮ ಸುರಕ್ಷತೆ ವಿಪುಲವಾದರೆ ಅನಾಹುತ ಖಂಡಿತ. ಒಂದೇ ದಿನ, ಒಂದೇ ಕ್ಷಣ. 9ನೇ ವಚನ ನೋಡ್ರಿ, ವೈಧವ್ಯ ಮತ್ತು ಪುತ್ರ ಶೋಕ ಇವೆರಡು ಇಸ್ರಾಯೇಲರಿಗಾಗಿತ್ತು. ಆದರೆ ಈಗ ಬಾಬೇಲಿನ ಪರಿಸ್ಥಿತಿ ಆಯಿತು. ಈಗ ಬಾಬೇಲಿನ ವಿಧಿ. ನಾವು ನೆನೆಸ್ತೇವೆ ಇಂತಿಂಥದ್ದು ಅವರಿಗೆ ಇವರಿಗೆ ಆಯಿತೆಂಬುದಾಗಿ. ಅಯ್ಯೋ, ನನಗಾದದ್ದು ಆಶ್ಚರ್ಯ. 2 ಶೋಕಗಳು, 2 ಅನಾಹುತಗಳು ಒಂದೇ ದಿನದಲ್ಲಿ, ಒಂದೇ ಗಳಿಗೆಯಲ್ಲಿ ಬಾಬೇಲಿಗೆ ಬಂತು. ನೆನೆಸದ ರೀತಿಯಲ್ಲಿ ಅನ್ಸಸ್ಪೆಕ್ಟೆಡ್ calamities struck Babylon in a moment, in a day. ಅವರಿಗೆ ಇವರಿಗೆ ಆಗಬಹುದೆಂಬುದಾಗಿ ನೆನೆಸಬಹುದು. ಆದರೆ ನಮಗೆ ನಮ್ಮ ಸುರಕ್ಷತೆ ಎಲ್ಲಿದೆ? ನಾವು ಯಾರನ್ನು ನಂಬಿದ್ದೇವೆ? ಯಾರನ್ನು ಹಿಂಬಾಲಿಸ್ತೇವೆ? ಯಾರ ಸೇವೆ ಮಾಡ್ತೇವೆ? ಪೌಲನು ಹೇಳಿದ, ಬದುಕುವುದೆಂದರೆ ಕ್ರಿಸ್ತನೇ. ಟು ಮೀ ಟು ಲಿವ್. ವೇರ್ ಈಸ್ ಮೈ ಸೆಕ್ಯೂರಿಟಿ? Whom do I trust? What do I trust? Security is Jesus. If we don't trust Him, if our security collapses, calamity impends. ಇವೆರಡು ಇಸ್ರಾಯೇಲಿಗಾಗಿತ್ತು, ಪುತ್ರ ಶೋಕ, ವೈಧವ್ಯ. ಈಗ ಬಾಬೇಲಿನ ಒಂದು ಗತಿ, ಇದು ವಿಧಿ, ತಲೆಬರಹ. ಹೇಗೆ ಮತ್ತು ಎಂತೆಂಥ ಪರಿಸ್ಥಿತಿಗಳು ಬಂದವು? ಬಾಬೇಲು ಸಿದ್ಧವಾಗಿತ್ತಾ ಇದಕ್ಕೆ? Babylon was not prepared for these calamities. Many a time you and I are not prepared for the calamities that come to us. Babylon had its own preparation. ಬಾಬೇಲಿಗೆ ಸಿದ್ಧತೆ ಯಾವುದರಲ್ಲಿತ್ತು? ಬಾಬೇಲಿಗೂ ಒಂದು ನೀತಿ, ಒಂದು ಧರ್ಮ, ಒಂದು ಜಾತಿ, ಒಂದು ಕರ್ಮ, ಒಂದು ಎಲ್ಲ ಇತ್ತು. ಅದಕ್ಕೆ ಏನದು?
ಧರ್ಮಾಚಾರಗಳಿದ್ದವು, ಯಾವುದರಲ್ಲಿ ಬಾಬೇಲ್ ನಂಬಿಕೆ ಇಟ್ಟಿತ್ತು. 9ನೇ ವಚನ ಕಡೆ ಭಾಗ, ನೀನು ಎಷ್ಟು ಮಾಟ ಮಾಡಿದರೂ, ಎಷ್ಟು ಮಂತ್ರಗಳನ್ನು ನಡೆಸಿದರೂ ಇವುಗಳನ್ನು ಸಂಪೂರ್ಣವಾಗಿ ಅನುಭವಿಸುವಿ. ಬಾಬೇಲಿನವರು ಮಾಟ ಮಂತ್ರದಲ್ಲಿ ನಿಪುಣರಾಗಿದ್ದರು. ಅನೇಕ ಶಕ್ತಿಗಳನ್ನು ಪ್ರಯೋಗ ಮಾಡುವ ವಿದ್ಯೆ ಅವರಿಗಿತ್ತು. ಬಲಾಢ್ಯವಾದ ಒಂದು ರಾಷ್ಟ್ರ. ನೆನೆಸದ ರೀತಿ ಪಕ್ಕನೆ ಅವರ ಭಕ್ತಿ, ಅವರ ನಂಬಿಕೆ, ಅವರ ಧರ್ಮ ಅವರನ್ನು ಕಾಪಾಡಲಿಲ್ಲ. ಪ್ರಿಯ ಸ್ನೇಹಿತರೆ, ಇಂದು ಮಾಟ ಮಂತ್ರಗಳು ನಮ್ಮ ಧರ್ಮ ಅಲ್ಲ, ನಮ್ಮನ್ನು ಕಾಪಾಡುವುದಿಲ್ಲ. ಹಣ ಕಾಸು ನಮ್ಮನ್ನು ಕಾಪಾಡುವುದಿಲ್ಲ. ಆಸ್ತಿ ಪಾಸ್ತಿ ನಮ್ಮನ್ನು ನಮ್ಮ ವಿಪುಲವಾದಂಥ ತೊಡಕುಗಳಿಂದ ಬಿಡಿಸುವುದಿಲ್ಲ. ಆಡಳಿತ, ಅಧಿಕಾರ, ಸ್ಥಾನಮಾನ ನಮ್ಮನ್ನು ನಮ್ಮ ತೊಡಕುಗಳಿಂದ ಬಿಡಿಸುವುದಿಲ್ಲ. ಇವೆಲ್ಲ ಕಡೆಗೆ ನಮ್ಮನ್ನು ಕಾಪಾಡುವುದಿಲ್ಲ. All the sorceries, all the magic, all the incantations of Babylon, they were experts, did not save them. In a moment, in a day, they were devastated. ನಿಮ್ಮ ಧರ್ಮ ಯಾವುದು? ನಿಮ್ಮನ್ನು ಕಾಪಾಡುವುದು ಯಾವುದು? ನಿಮ್ಮ ಮಂತ್ರ ಯಾವುದು? ನಮ್ಮ ಮಂತ್ರ ನಮ್ಮ ನಂಬಿಕೆ. ನಮ್ಮನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ನಂಬಿಕೆ. ಮುರಿದ ಮನಸ್ಸು, ಪಶ್ಚಾತ್ತಾಪದ ಹೃದಯ ದೇವರು ತಿರಸ್ಕಾರ ಮಾಡುವುದಿಲ್ಲ. ಕುಗ್ಗಿದ ಮನಸ್ಸು, ಕುಗ್ಗಿದ ಸ್ವಭಾವವೇ ಆತನಿಗೆ ಬೇಕಾದದ್ದು. ವಾಟ್ ಈಸ್ ಯುವರ್ ಮ್ಯಾಜಿಕ್? It should be the magic of faith. Trust and believe. A repentant heart you will not despise. A broken heart you will not despise, O God. ಎಲ್ಲಿದೆ ನಿಮ್ಮ ಆಧಾರ? ಎಲ್ಲಿದೆ ನಿಮ್ಮ ನಂಬಿಕೆ? ಸರ್ವಾನುಕೂಲಗಳಿರಬಹುದು. ಬಾಬೇಲಿನ ರಾಷ್ಟ್ರದ ಹಾಗೆ ಸರ್ವ ಸಂಪನ್ನ ಸಂಪೂರ್ಣತೆ ಇದ್ದಿರಬಹುದು. You may have been a self-sufficient kingdom individual or a person like Babylon. ಸ್ಥಾನ, ಮಾನ, ಗೌರವ, ಮಹಿಮೆ, ಮರ್ಯಾದೆ ಇದ್ದಿರಬಹುದು. You had your position, you had your status, you had your security. ಭದ್ರತೆ ಕೊಡುವವರು ಯಾರು? ಹೂ ಗಿವ್ಸ್ ಅಸ್ ಸೆಕ್ಯೂರಿಟಿ? ಯಾರು ಭದ್ರತೆ ಕೊಡುವಂಥದ್ದು? ಅನಾಹುತ ಬಂದಾಗ, ತೊಂದರೆ ಇಕ್ಕಟ್ಟುಗಳು ಬಂದಾಗ, ಒಂದೇ ಕ್ಷಣದಲ್ಲಿ ನೆನೆಸದ ರೀತಿಯಲ್ಲಿ ಬಾಬೇಲಿಗಾದಂಥ ರೀತಿ ನಮಗಾದಾಗ ಭದ್ರತೆ ಯಾರು ಕೊಡ್ತಕ್ಕಂಥದ್ದು? ಯೇಸು ಕ್ರಿಸ್ತನೊಬ್ಬನೇ. ನಮ್ಮ ನಂಬಿಕೆಯೇ ನಮ್ಮ ಮಂತ್ರ. ಆತನನ್ನು ನಾವು ನಂಬುವುದೇ. ನೀವು ಹೇಳ್ಬೋದು, ನಾನು ನಂಬಿದ್ದೇನೆ ಎಂಬುದಾಗಿ. ಅನೇಕರು ಒಂದು ವೇಳೆ ನಂಬಿಲ್ಲ ಎಂಬುದಾಗಿ ಹೇಳಿರ್ಬೋದು. ಕೇಳಿದ್ದೇನೆ ಯೇಸು ಕ್ರಿಸ್ತನು ಯಾರು, ಏನು ಮಾಡಿದ್ದಾನೆ, ನಂಬಿಲ್ಲ. ನಂಬಬೇಕು. ನಮಗೆ ಸುರಕ್ಷತೆ ಬೇಕಾದರೆ, ನಮಗೆ ಕಾಪಾಡುವಿಕೆ ಬೇಕಾದರೆ, ಯಾಕಂದರೆ ಈ ಜೀವನದಲ್ಲಿ ಅನೇಕ ತೊಡಕುಗಳು, ಅನಾಹುತಗಳು ಒಂದೇ ದಿನದಲ್ಲಿ, ಒಂದೇ ಕ್ಷಣದಲ್ಲಿ ಬರಬಹುದು. ನಮ್ಮನ್ನು ಕಾಪಾಡುವಂಥದ್ದು ಯಾವ ಮಾಟ ಮಂತ್ರಗಳಲ್ಲ ಬಾಬೇಲಿನ ಹಾಗೆ. ನಂಬಿಕೆ. ಯೇಸು ಕ್ರಿಸ್ತನಲ್ಲಿ ನಂಬತಕ್ಕಂಥದ್ದು ಸುಲಭ, ಆದರೂ ಕಠಿಣ. ವಿಧೇಯತೆ ಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ಬಾಬೇಲಿಗಾದಂಥ ಅನಾಹುತ, ಅಪಘಾತವನ್ನು ನಾವು ಕೇಳಿದ್ದೇವೆ.
ಎಲ್ಲ ಸುರಕ್ಷತೆ ಕಾಪಾಡುವಿಕೆ ಮುರಿಯಲ್ಪಟ್ಟಾಗ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಧೂಳಿಗೆ ನೆಲಕ್ಕೆ ಇಳಿದಂಥ ಉನ್ನತವಾದಂಥ ರಾಷ್ಟ್ರ. ನಾವು ಇಂಥ ಒಂದು ತೊಡಕಿಗೆ ಅನಾಹುತಕ್ಕೆ ಬರುವುದು ಬೇಡ. ನಿನ್ನನ್ನು ನಂಬುತ್ತೇವೆ. ನೀನು ನಮ್ಮನ್ನು ಪ್ರೀತಿಸಿದ್ದರಿಂದ ನಿನ್ನ ಪ್ರಾಣವನ್ನು ಕೊಟ್ಟು ಶಿಲುಬೆ ಮೇಲೆ ನಮ್ಮ ಪಾಪದ ಫಲಕ್ಕೆ ಬದಲಾಗಿ ನಿನ್ನ ಬಲಿದಾನವನ್ನು ಕೊಟ್ಟು ಇದನ್ನು ನಾನು ನಂಬುತ್ತೇನೆ ಸ್ವಾಮಿ, ಅಂಗೀಕರಿಸ್ತೇನೆ. ನನಗೆ ಆಧಾರ ನೀನೇ, ನಿನ್ನ ಹೊರತು ಯಾರಿಲ್ಲ, ಏನಿಲ್ಲ. ನಿನ್ನನ್ನು ನಂಬುತ್ತೇನೆ. ಸ್ಥಿರತೆಯನ್ನು ಕೊಡು, ಕಾಪಾಡುವಿಕೆಯನ್ನು ಕೊಡು. ಯೇಸು ಕ್ರಿಸ್ತನ ಹೆಸರಿನಲ್ಲೇ ಪ್ರಾರ್ಥನೆ ಕೇಳು ತಂದೆಯೇ, ಆಮೇನ್.